ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ವಿಡಿಯೋನ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್, ಅದು ಯಾಕೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೆ ನೋಡಿ, ಒಂದು ದಿನವೂ ಗ್ಯಾಪ್ ಕೊಡ್ದಿರ ಆಗಬೇಕು ಅಂತ ಅಂದ್ಕೊಂಡೆಲ್ಲ. ಯಾಕೆ ಇವತ್ತು ಬಂದ್ಬಿಟ್ಟು ಬುಧವಾರ ಆಗಿರತ್ತೆ. ಬುಧವಾರ ಇನ್ನೇನು 12:30 ಆ ಥರ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮದು ವೀಡಿಯೋಸ್ ಎಲ್ಲನೂ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಫ್ರೆಂಡ್ಸ್. ಮೊದಲೆಲ್ಲ ಮಾಡಿದ್ದೆಲ್ಲನೂ ಅದು ಮೆಮ್ರಿ ಕಾರ್ಡ್ ಹಾಕಿದ್ದೆ, ಅದೇನೋ ಆಗೋಗಿದೆ. ಮೆಮ್ರಿ ಕಾರ್ಡ್ ಅದು ಇದರಲ್ಲಿ ತೋರಿಸ್ತಾ ಇಲ್ಲ. ನಾನು ವಿಡಿಯೋ ಮಾಡಿದ್ರೂ ಅದರಲ್ಲಿ ವಿಡಿಯೋಗಳಿಲ್ಲ ಅಂತ ಹೇಳ್ಬಿಟ್ಟು ಪವರ್ಡಲ್ಲಿ ತೋರಿಸ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ವಿಡಿಯೋಸು ಹೋಯ್ತು ಫ್ರೆಂಡ್ಸ್. ಇಲ್ಲಿವರೆಗೂ ಬರೋ ತನಕ ಎಲ್ಲನೂ ಇತ್ತು. ಇನ್ನೂ ಒಂದು 5-6 ವಿಡಿಯೋಗಳು ಮಾಡ್ಬೋದು, ಅಷ್ಟೊಂದು ಇದು ಎಲ್ಲನೂ ಇತ್ತು. ನಾನು ಹಾಕದೇ ಇರೋ ವಿಡಿಯೋಗಳೆಲ್ಲನೂ ಅದು ಎಲ್ಲ ಹೋಯ್ತು ಫ್ರೆಂಡ್ಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಡೈಲಿ ಒಂದೊಂದು ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ರೆ ಏನಾದರೂ ನಾನು ಬಟ್ಟೆ ಕಟ್ ಮಾಡ್ತಾಯಿದ್ದೆ. ನನಗೂ ಕೆಲವೊಂದು ಬಟ್ಟೆಗಳೆಲ್ಲ ನನಗೂ ಕೆಲವೊಂದು ಅಂದರೆ ನಾರ್ಮಲ್ ಸ್ಯಾರಿ ಬ್ಲೌಸಸ್ಸು ಎಲ್ಲನೂ ಇದ್ದು, ಅವುಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ, ಹಾಕ್ಕೊಳ್ಳೋಣ ಸ್ಯಾರಿ ಅವಾಗವಾಗ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅದನ್ನು ಕಟ್ ಮಾಡ್ತಾಯಿದ್ದೆ. ಇನ್ನು ನಾನು ಕೊಡೋವು ತುಂಬಾ ಈ ವೀಕಲ್ಲೇ ಕೊಡೋವು ಎಲ್ಲರೂ ಕೇಳ್ತಾ ಇದ್ದಾರೆ. ಆಯಿತಾ ಅಂತೇಳ್ಬಿಟ್ಟು ಕೊಡೋವು ಇದ್ದಾವೆ. ಸರಿ ಅಂತೇಳ್ಬಿಟ್ಟು ಅವೆಲ್ಲ ಎಲ್ಲನೂ ಕಟ್ ಮಾಡ್ತಾಯಿದ್ದೆ. ಹಾಗೆ ವಾಯ್ಸ್ ಓವರ್ ಕೊಟ್ಬಿಟ್ಟೋಣ ವೀಡಿಯೋಗೆ, ಅದು ಇದು ಅಪ್ಲೋಡ್ಗೆ ಆಗ್ಬಿಟ್ಟು ಮತ್ತೆ ಕಟ್ ಮಾಡೋಣ ಕಂಟಿನ್ಯೂ ಆಗಿ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಫ್ರೆಂಡ್ಸ್. ಮತ್ತು ಅದು ಸ್ಟ್ರಕ್ ಆಯಿತು ವಿಡಿಯೋ ವಾಯ್ಸ್ ಪವರ್ ಡೈರೆಕ್ಟರಲ್ಲಿ. ಯಾಕೆ ಅಂತ ಹೇಳಿ ನೋಡಿದ್ರೆ ಮತ್ತೆ ಅದು ಕಾಣ್ತಾನೇ ಇಲ್ಲ. ನನ್ನ ಮಗ ಬಂದರೆ ಏನಾದರೂ ಮಾಡ್ತಾನೆ ಏನೋ ನೋಡಬೇಕು. ಮತ್ತು ಅದನ್ನು ತೆಗೆದು ಹಾಕಿನೂ ನೋಡಿದೆ ಫ್ರೆಂಡ್ಸ್, ತೆಗೆದು ಯಾಕೆ ಏನು ಅಂತ ಹೇಳ್ಬಿಟ್ಟು. ಆದ್ರೂ ಅದು ಕಾಣಿಸ್ತಾ ಇಲ್ಲ. ವಿಡಿಯೋಗಳೆಲ್ಲನೂ ತುಂಬಾ ಇದಾವೆ ಫ್ರೆಂಡ್ಸ್. ಈ ನಡುವೆ ತೆಗೆದಿದ್ದು ವಿಡಿಯೋಗಳೆಲ್ಲ ಊರಿಂದ ಬಂದ ಮೇಲೆ, ನಮ್ಮ ಊರಿಗೆ ಹೋಗಿದ್ವಲ್ಲ ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತೇಳ್ಬಿಟ್ಟು, ಅಲ್ಲಿಂದ ಬಂದ ಮೇಲೆ ತೆಗೆದಿರೋ ವಿಡಿಯೋಗಳು ಅವೆಲ್ಲ ಇನ್ನೂ ಅಪ್ಲೋಡೇ ಮಾಡಿಲ್ಲ. ಆ ವಿಡಿಯೋಗಳೆಲ್ಲ ಇದ್ವು. ನೋಡೋಣ, ಅದಕ್ಕೆ ಇವಾಗಿಂದಾದರೂ ವಿಡಿಯೋ ಮಾಡೋಣ, ಇದಾದರೂ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಆನ್ ಮಾಡಿದೆ. ನೋಡಿ, ಮುಚ್ಕೊಂಡಿದೆ ಎಲ್ಲನೂ ಮೋಡ ಥರ. ಮೊನ್ನೆ ಎಲ್ಲ ಹನಿ ಥರ ಬಿತ್ತು. ಇವತ್ತಿನ್ನೂ ಬಂದಿಲ್ಲ, ಇನ್ನೇನು ಬರೋಗೆ ಸ್ಟಾರ್ಟ್ ಆಗಿದೆ. ನೋಡಿ ನಮ್ಮ ಕೋಳಿಗಳು ನೋಡಿ, ಇನ್ನು ಕೋಳಿಗಳು ಈ ಥರ ಮಲ್ಕೊಂಡು ರೆಕ್ಕೆಗಳೆಲ್ಲ ಬಿಚ್ಚಿ ಈ ಥರ ಮಾಡ್ತವೆ ಅಂದರೆ ಮಳೆ ಬೀಳುತ್ತೆ ಅಂತೇಳಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಅವರೆಲ್ಲ ಹೇಳ್ತಾಯಿದ್ರು. ನೋಡಿ ಇದ್ರಲ್ವ, ಅವರೂ ಅಷ್ಟೇ ಊರಿಗೆ ಹೋದರು ನಿನ್ನೆ. ಇವೆಲ್ಲ ಇತ್ತು ಫ್ರೆಂಡ್ಸ್. ಒತ್ತು ಶಾವಿಗೆ ಮಾಡಿದ್ವಿ, ಅದು ಎಲ್ಲನೂ. ಹಾಗೆ ಬಂದೆ, ಒಂದು ಲೋಟ ಕಾಫಿ ಆದರೂ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಇನ್ನು ಇವತ್ತು ಅಡುಗೆಗೆ ಬಿಸಿರಾಗಿ ಇಟ್ಟು ಬಂದ್ಬಿಟ್ಟು ನನ್ನ ಚಿಕ್ಕ ಮಗನಿಗೆ ಮ್ಯಾಗಿ ಮಾಡಿಕೊಟ್ಟೆ, ಮತ್ತು ಬಿಸಿಬೇಳೆ ಬಾತು. ಅಂದರೆ ಮ್ಯಾಗಿ ಒಂದು ಬಾಕ್ಸು, ಬಿಸಿಬೇಳೆ ಬಾತು ಒಂದು ಬಾಕ್ಸು ಹಾಕಿ ಕೊಟ್ಟೆ. ಇನ್ನೊಂದು ತಿಂತಾನೆ ನೋಡಿ ಬಿಸಿಬೇಳೆ ಬಾತು. ನಮ್ಮವನಿಗೆ ಮ್ಯಾಗಿ ಮತ್ತು ಕಾಳು ಹಸಿ, ಇದು ಅಲಸಂದೆ ಕಾಳು, ಹಸಿ ಅಲಸಂದೆ ಕಾಳು ಸಾಂಬಾರು, ಮತ್ತು ಮುದ್ದೆ ಮಾಡಿದ್ದೆ, ಮುದ್ದೆ ರೈಸು. ಅದನ್ನು ತಿಂದು ಹೋಗಿದ್ದಾರೆ. ಹೌದು, ಗ್ಯಾಸ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಗೋಗಿದೆ. ಕೆಳಗಡೆಯಿಂದ ತೊಗೊಂಬರ್ಬೇಕು ನಾನು ಕಾಫಿ ಕುಡಿಬೇಕು ಅಂದರೆ. ಹಾಗೆ ಬಂದುಬಿಟ್ಟೆ. ಬನ್ನಿ, ಗ್ಯಾಸ್ ಸಿಲಿಂಡ್ರ್ ಆದರೂ ಮೇಲುಗಡೆಗೆ ಎತ್ಕೊಂಡು ಬಂದು ಕುಡಿಬೇಕು. ನೋಡಿ ನೆನ್ನೆ ಕೋತಿ ಕಿತ್ಕೊಂಡು ಎಲೆಗಳನ್ನ ತಿಂದ್ಬಿಟ್ಟಿದೆ. ನಾನು ಕೆಳಗಡೆ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ ಅಲ್ವಾ, ಆವಾಗ ಇದೇ ಪ್ರಾಬ್ಲಮ್. ಮೇಲ್ಗಡೆ ಕೋತಿ ಕಾಟ, ಕೆಳಗಡೆ ಕೋಳಿ ಕಾಟ, ಆ ಥರ. ಸರಿ, ಸಿಲಿಂಡ್ರ್ ತೊಗೊಂಬರೋಣ ಮತ್ತು ನೋಡೋಣ ಬನ್ನಿ. ನೋಡಿ ಸಿಲಿಂಡ್ರ್ ಇದೆ, ಇದು ಮೇಲೆ ತಗೊಂಡು ಹೋಗಬೇಕು.
ಏನಪ್ಪ ಇವರು ಸಿಲಿಂಡ್ರ್ ಎತ್ತೋ ಥರ ಇದ್ದಾರೆ ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ. ಇನ್ನು ಮನೆಯಲ್ಲಿ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಈ ಥರ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಗತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ನಿಲ್ಸು 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 ಬ್ಯಾಕ್ 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 ಬಾ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಹಾಗೆ ಫ್ರೆಂಡ್ಸ್, ಅದಕ್ಕೆಲ್ಲ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ಬಿಟ್ಟು. ಎಲ್ಲ ಟೈಮಲ್ಲಿ ಗಂಡಸರು ಇರೋದಿಲ್ವಲ್ಲ ಫ್ರೆಂಡ್ಸ್, ಆ ಟೈಮಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗತ್ತೆ. ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ಕೊಂಡಿರೋದಕ್ಕೂ ಆಗೋದಿಲ್ಲ. ಈ ಥರ ಸಿಲಿಂಡ್ರ್ ಹೊತ್ತೋದು, ನೀರು ಕ್ಯಾನ್ ತೊಗೊಂಬರೋದು ಎಲ್ಲನೂ ರೂಢಿ ಆಗೋಗಿದೆ. ನಮ್ಮ ಅಪ್ಪ ಅಮ್ಮ ಸ್ಟ್ರಾಂಗ್ ಆಗಿ ಬೆಳೆಸಿದ್ದಾರೆ. ಮಾಡಿದೆ, ಹಾಲೂ ಕಾಯಿಸ್ಬಿಟ್ಟೆ. ಮತ್ತು ಅಷ್ಟರಲ್ಲಿ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಆಚೆ ಕ್ಲೀನ್ ಮಾಡೋದಿತ್ತು. ಅದಕ್ಕೆ ಸ್ವಲ್ಪ ನೆನೆಯಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾರಬೇಕು ಅದು ಇದು ಹಾಕಿ ಬಂದಿದ್ದೀನಿ. ಇನ್ನು ಅಷ್ಟರಲ್ಲಿ ಇಲ್ಲಿ ಹಾಲನ್ನ ಕಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಸಿಲಿಂಡ್ರು ತಂದು ಫಿಕ್ಸ್ ಮಾಡಿದ್ದೂ ಆಯಿತು. ಫಿಕ್ಸ್ ಮಾಡಿ ಇವಾಗ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಒಂದು ಕಡೆ ಬೆಳಗ್ಗೆ ಸಾಂಬಾರು ಈ ಥರ ಎಲ್ಲ ಆಯಿತು, ಸಾಂಬಾರು ಮುದ್ದೆ ಆಯಿತು, ಮತ್ತು ಇದು ಮಾಡಬೇಕಾಗಿತ್ತು, ರೈಸ್ ಮಾಡಬೇಕಾಗಿತ್ತು. ಇನ್ನು ಅಷ್ಟರಲ್ಲಿ ಇದು ಗ್ಯಾಸೂ ಆಗೋಯ್ತು. ಸರಿ ಬಿಡು, ಇನ್ನು ಇದೆಲ್ಲ ಇದಾವಲ್ಲ, ಮ್ಯಾಗಿ ಒಂದು ಕಡೆ, ಬಿಸಿಬೇಳೆಭಾತ್ ಒಂದು ಕಡೆ, ಈ ಥರ ಎಲ್ಲನೂ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ. ಇವಾಗ ನೋಡಿದ್ರೆ ಅದು ಅಕ್ಕಿ ಹಾಗೇ ಇತ್ತು. ನಾನು ಅಷ್ಟು ಆಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ. ಸರಿ, ಅಕ್ಕಿ ಹಾಗೆ ಇತ್ತು, ಸರಿ ಅಂತ ಹೇಳ್ಬಿಟ್ಟು ಇವಾಗ ಇಟ್ಟಿದ್ದೀನಿ ಹಾಗೆ. ಇನ್ನು ಅದನ್ನು ಆದರೆ ನಮ್ಮ ಮಕ್ಕಳೇನಾದರೂ ಬರೋ ಟೈಮ್ಗೆ ಅವರನ್ನು ತಿಂತಾರೆ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ನಾನು ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ನನಗೆ ಅವಾಗವಾಗ ಕಾಫಿ ಕುಡಿದು ಅಭ್ಯಾಸ ಫ್ರೆಂಡ್ಸ್. ನೆನೆಸ್ಕೊಂಡಾಗೆಲ್ಲನೂ ಕುಡಿದು ಬಿಡಬೇಕು, ಇಲ್ಲಾಂದರೆ ಒಂಥರ ಎಳಿತಾ ಇರುತ್ತೆ, ಕುಡಿಬೇಕು ಕಾಫಿ ಕುಡಿಬೇಕು ಅಂತ ಹೇಳ್ಬಿಟ್ಟು. ಅದೊಂದು ಇದಾಗಿದೆ. ಹಾಲಿರೋ ತನಕ ಕುಡಿತಾ ಇರೋದೇನೆ ಕೆಲಸ. ಇನ್ನು ಬನ್ನಿ, ಹಾಗೆ ಒಂದು ಮಾವಿನಕಾಯನ್ನು ತಗೊಂಡು ಬಟ್ಟೆ ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ತುಂಬ ವರ್ಷಗಳ ಮೇಲೆ ಆಗೋಯ್ತು. ಸರಿ, ಇವಾಗಾದರೂ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಯಾರಿ ಈ ಥರ ಇರುತ್ತೆ. ನಾನು ನೋಡಿ ಇವೆಲ್ಲನೂ ನನ್ನ ಬ್ಲೌಸಸ್ಸು ನಾರ್ಮಲ್ ಸ್ಯಾರಿಗಳು ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ. ಇನ್ನು ನೋಡಿ, ನನಗೆ ಇವತ್ತು ಕೊಡೋವಂಥದ್ದು, ಇವತ್ತಲ್ಲ ನಾಳೆ ಕೊಡೋವಂಥವು ಇವು 2 ಇದ್ದಾವೆ. ಅದಕ್ಕೋಸ್ಕರ ಇವುಗಳನ್ನ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ. ಇನ್ನು ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸ್ಟಿಚ್ ಮಾಡಿದ್ರೆ ಆಯಿತು, ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಎಷ್ಟಾದರೆ ಅಷ್ಟು ಕಟ್ ಮಾಡ್ತೀನಿ. ಇನ್ನು ಇವೆರಡು ಕಟ್ ಮಾಡಿ ಇನ್ನು ನಾಳೆಗೆ ರೆಡಿ ಮಾಡಬೇಕು. ಹಾಗೆ ನೋಡಿ, ಕಾಫಿ ಮಾಡಿದ್ದು ಅದನ್ನು ತೊಗೊಂಬಂದೆ. ಹಾಗೆ ಒಂದು ಮಾವಿನ ಹಣ್ಣನ್ನು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ, ನಾನು ಮಿಕ್ಸರ್ ಮಾಡಿದ್ದೆ. ನಾಳೆ ತುಂಬ ದಿನಗಳಾಯಿತು ಮಾಡಿ. ಅದಕ್ಕೆ ಮೊನ್ನೆ ಮಾಡಿದೆ. ಅದು ಆವಾಗಲೇ ತೊಗೊಂಬಂದಿಟ್ಟಿದ್ದೆ ಬಿಳಿ ಫ್ರೆಂಡ್ಸ್. ಕಾಫಿ ಕುಡಿಯೋವಾಗ ಅದನ್ನು ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಪಾರ್ಸಲ್ ಬಂತು. ಹಾಗೆ ಏನು ಅಂತ ಹಾಗೆ ನೋಡೋಣ. ಏನೂ ಇಲ್ಲ, ಮಕ್ಕಳಿಗೆ ಯೂಸ್ ಆಗೋದೆ. ಇನ್ನು ಸ್ಕೂಲ್ ಇಲ್ಲ, ಇನ್ನು ಕಾಲೇಜೇ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಆಗೋಗ್ಬಿಟ್ಟಿದೆಯಾ ಈಗಾಗಲೇ. ಅವ್ರಿಗೆ ಬಾಕ್ಸು ಹೇಳ್ದಲ್ವ, ಎಷ್ಟು ಬಾಕ್ಸಸ್ ಇದ್ರೂ ಸಾಲೋದೇ ಇಲ್ಲ ಫ್ರೆಂಡ್ಸ್. ಒಂದು ಸಿಕ್ಕರೆ ಇನ್ನೊಂದು ಸಿಗಲ್ಲ, ಎಲ್ಲಾದರೂ ಬಿಟ್ಟು ಬಂದಿರ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಅಂದರೆ ಅವ್ರಿಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ದಿರ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಯಾವ ಥರ ಬಂದಿದೆ ಏನು ಅಂತ ಹೇಳಿ ನೋಡೋಣ. ತುಂಬಾ ದಿನ ಆಯಿತು, ಏನಾದರೂ ಯಾಕೋ ಲೇಟಾಗಿ ಬರ್ತಾ ಇದ್ದಾವೆ ಪಾರ್ಸಲ್ಸ್. ಹೇಗಿರುತ್ತೆ ಏನೋ ಕ್ವಾಲಿಟಿ ನೋಡಬೇಕು. ಹೋದ್ಸಲಿ ಪ್ಲಾಸ್ಟಿಕ್ಕಲ್ಲಿ ತಗೊಂಡಿದ್ದೆ, ಅದು ಬೇಗನೆ ಹಾಕಿ ತೆಗಿತಾ ಮುಗಿದೋಗ್ತವೆ. ಇದು ಯಾವ ಥರ ಕ್ವಾಲಿಟಿ ನೋಡಬೇಕು. ಸ್ವಲ್ಪ ಕಾಸ್ಟ್ಲಿನೇ, ಅದಕ್ಕೆ ಸ್ವಲ್ಪ ಚೆನ್ನಾಗೇ ಬಂದಂಗಿದೆ. ಸ್ವಲ್ಪ ಕಾಸ್ಟ್ಲಿ ಅಂದರೆ ಜಾಸ್ತಿ ಏನಿಲ್ಲ. ಇದನ್ನು
ಈ ಥರ ತಗೊಂಡು ಹೋಗ್ಬೋದು. ಇಲ್ಲಿ ಹೀಗೆ ಬ್ಯಾಗಲ್ಲೇ ಇಟ್ಕೊಂಡ್ಬಿಡ್ಬೋದು. ಏನೋ ಹೈಟ್ ಜಾಸ್ತಿ ಇದ್ದಂಗಿದೆ, ಏನು ಹೇಳ್ತಾರೋ ನೋಡಬೇಕು ಮಕ್ಕಳು. ಹೈಟ್ ಇರಬಾರ್ದಂತೆ, ಬ್ಯಾಗಲ್ಲಿ ಏನೂ ಇಲ್ಲದೆ ಥರ ಇರಬೇಕಂತೆ, ಏನೆಲ್ಲ ಹೇಳ್ತಾರೆ ಅಂತ. ಪರವಾಗಿಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಕ್ವಾಲಿಟಿ ಇದೆ. ಹೋದ್ಸರಿ ತೊಗೊಂಡಿದ್ದು ಎಲ್ಲ ಪ್ಲಾಸ್ಟಿಕ್, ಇದು ಸ್ಟೀಲ್ ಬಂದಿತ್ತು ಮೇಲ್ಗಡೆ. ನೋಡಿ, ಇದು ಈ ಥರ ಇದ್ದಾವೆ. ಇದೊಂದು ಮತ್ತು ಇನ್ನೊಂದು ಕ್ವಾಲಿಟಿನೂ ಪರವಾಗಿಲ್ಲ, ಚೆನ್ನಾಗಿ ಇದ್ದಂಗಿದೆ. ಇದು ಮುಚ್ಚಲಾಗಲೇ ಪ್ರಾಬ್ಲಮ್ ಆಗ್ಬೋದು, ಬಿಸಿಗೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತವೆ, ಅದೇ ಪ್ರಾಬ್ಲಮ್ಮು. ಇದು ಯಾವ ಥರ ಇರುತ್ತೆ ನಾನು ನೋಡಬೇಕು. ನೋಡಿ ಈ ಥರ ಇರ್ತದೆ. ಇದೂ ಅಷ್ಟು ನೋಡಿ, ಇದು ಪ್ಲಾಸ್ಟಿಕ್ ಬಂದಿತ್ತು, ಅದು ಸ್ವಲ್ಪ 200 ಆ್ಯಂಡ್ ಚೇಂಜ್ ಆ ಥರ. ಇದು ಬಂದ್ಬಿಟ್ಟು 400 ಆ್ಯಂಡ್ ಚೇಂಜು. ಅದಕ್ಕೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ. ಹಾಗೆ ಸ್ಪೂನ್ಸನ್ನು ಎರಡು ಕೊಟ್ಟಿದ್ದಾರೆ, ಫೋರ್ಕು ನೈಫು ಸ್ಪೂನ್ಸನ್ನು ಕೊಟ್ಟಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಬಂದ್ಬಿಟ್ಟಿತ್ತು, ಈ ಸರಿ ಸ್ಟೀಲೇ ಬಂದಿದೆ. ನೋಡಿ ಈ ಥರ ಇದೆ. ನನ್ನ ಮಗನಿಗೆ ಎಲ್ಲನೂ ಸರಿ ಹೋಗುತ್ತೆ, ಬಾಕ್ಸ್ಗೆ ಹಾಕಿ ಕೊಡೋಕ್ಕೆ. ಚಿಕ್ಕವನಿಗೂ ಸರಿ ಹೋಗುತ್ತೆ, ದೊಡ್ಡವನಿಗೆಲ್ಲೂ ಸರಿ ಹೋಗುತ್ತೆ. ನೋಡೋಣ. ನೋಡಿ ಈ ಥರ ಇದ್ದಾವೆ, ಪರವಾಗಿಲ್ಲ. ಇದೂ ಓಸಲಿ ಹಿಂಗೆ ಅನ್ನೋಷ್ಟರೊಳಗೆ ಸೌಂಡ್ ಬರ್ತಾಯಿತ್ತು, ಆ ಥರ ಇತ್ತು. ಇದು ಸ್ಟೀಲು ಬಂದಿದೆ. ಅದೇ ನಾವು ಮೇಂಟೈನ್ ಯಾವ ಥರ ಮಾಡ್ತೀವಿ ಆ ಥರ ಇರ್ತಾವೆ ಫ್ರೆಂಡ್ಸ್. ಇವಾಗ ನಾವು ತೊಳಿತೀವಲ್ವ, ವಾಶ್ ಮಾಡಿಬಿಟ್ಮೇಲೆ ನಾವು ಹಾಗೆ ಟೈಟಾಗಿ ಬಾಕ್ಸ್ ಮುಚ್ಚಳ ಆಗಿಬಿಟ್ರೆ ಒಳಗಡೆ ತೇವ ಇದ್ದರೆ ಅದು ಬಂದ್ಬಿಟ್ಟು ಗಾಳಿ ಆಚೆಗೆ ಬರಬೇಕಲ್ವಾ, ಈ ಥರ ಸೀಳ್ಕೊಂಡು ಬಂದ್ಬಿಡುತ್ತೆ. ಅದೇ ಪ್ರಾಬ್ಲಮ್ಮೇ. ನೀವು ಇದು ಅಂತಲೇ ಅಲ್ಲ, ಬೇರೆ ಯಾವ ಬಾಕ್ಸ್ಗಳು ಈ ಥರ ಹಾಕಿ ಮುಚ್ಚೋವು ಇರ್ತವೆ ನೋಡಿ, ಸ್ಟೀಲು ಸಿಲ್ವೇರು ಈ ಥರ, ಅದು ಒಡೆದೋಗಿರತ್ತೆ ಅಂದರೆ ಅದೇ ಪ್ರಾಬ್ಲಮ್ಮೇ. ನಾವು ಬಿಸಿ ಇದ್ಕೊಂಡು ಹಾಕಿದ್ರೆ ತೇವ ಇದ್ಕೊಂಡು ಹಾಕಿದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ. ನಾವು ಆ ತೇವನ ಒರೆಸ್ಬಿಟ್ಟು ಮುಚ್ಚಳನ ಮುಚ್ಚಿಟ್ರೆ ಚೆನ್ನಾಗಿರುತ್ತೆ. ಅದಕ್ಕೇ ನಾನು ವಾಶ್ ಮಾಡಿದ್ಮೇಲೆ ಓಪನಾಗಿ ಹಾಗೆ ಇಟ್ಬಿಡ್ತೀನಿ. ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿದೆ. ಇದು 400 ಆ್ಯಂಡ್ ಚೇಂಜ್ ಇದೆ, ಅದಕ್ಕೋಸ್ಕರನೇ ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ. ಪರವಾಗಿಲ್ಲ. ಇವಾಗ ಇದು ಬೇಕಾದರೆ ಇಬ್ರಿಗೂ ಆಗ್ಬಿಡುತ್ತೆ. ಇದು ಎರಡರಲ್ಲೂ ಒಬ್ರಿಗೆ ಹಾಕಿ ಕೊಡ್ಬೋದು, ಇದರಲ್ಲಿ ಒಬ್ರಿಗೆ ಹಾಕಿ ಕೊಡ್ಬೋದು. ಇದು ಲಂಚ್ ಬ್ಯಾಗು, ಇದೇನು ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ರೆ ಬಾಕ್ಸ್ ಹಾಗೆ ಇಟ್ಕೊಂಡ್ಬಿಡ್ಬೋದು ಬ್ಯಾಗಲ್ಲಿ. ನೋಡೋಣ ಎತ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ. ಇನ್ನೂ ಒಂದು ಆದರೆ ಇನ್ನೊಂದೂ ತರಿಸ್ಕೊಂಡ್ರೆ ಇಬ್ಬರಿಗೂ ಒಂದೊಂದು ಈ ಥರ ಬ್ಯಾಗು ಇದ್ದರೆ ಸಾಂಬಾರು ಆಚೆಗೆ ಎಲ್ಲನೂ ಬಂದ್ರೂ ಇದರಲ್ಲೇ ಇರುತ್ತಲ್ವ. ಕ್ಲಾತ್ ಎಲ್ಲನೂ ಚೆನ್ನಾಗಿದೆ. ಇದು ಅದೇ ಬಾಕ್ಸು ಎಲ್ಲನೂ ಹಾಕೋಕ್ಕೂ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲನೂ. ನೀವು ತರಿಸ್ಕೊಳ್ಳೋಂಗಿದ್ರೆ ತರಿಸ್ಕೊಡ್ರಿ, ಪರವಾಗಿಲ್ಲ. ಇದೂ ಅಷ್ಟೇ ಬೌಲ್ ಥರನೂ ಯೂಸ್ ಮಾಡ್ಕೋಬೋದು. ಒಳಗಡೆ ಸ್ಟೀಲ್ ಇದೆ ಅಲ್ಲ, ಪ್ಲ್ಯಾಸ್ಟಿಕ್ಕು ಅನ್ನೋದು ಇಲ್ದಿರ ಸ್ಟೀಲ್ ಇದೆ, ಚೆನ್ನಾಗಿ ಬರುತ್ತೆ. ಈ ಎರಡರಲ್ಲೂ ನನ್ನ ಚಿಕ್ಕ ಮಗನಿಗೆ ಸರೋಗುತ್ತೆ, ಬೆಳಿಗ್ಗೆಗೆ ಒಂದು, ಮಧ್ಯಾಹ್ನಕ್ಕೆ ಒಂದು ಅಂತ ಹೇಳ್ಬಿಟ್ಟು. ಇನ್ನು ಇದರಲ್ಲಿ ಬೇಕಾದರೆ ನಮ್ಮ ದೊಡ್ಡವನಿಗೆ ಸರಿ ಹೋಗುತ್ತೆ. ನೋಡೋಣ. ಅಂದರೆ ಚಪಾತಿ ಈ ಥರ ಏನಾದರೂ ಹಾಕಿದ್ರೆ ಚಪಾತಿ ದೋಸೆ ಎಲ್ಲನೂ ಈ ಥರ ಹಾಕ್ಕೊಂಬಿಟ್ಟು ಪಲ್ಯ ಚಟ್ನಿ ಇದ್ರಲ್ಲಿ ಹಾಕ್ಕೊಂಡು ಇದರಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಸರಿ ಹೋಗುತ್ತೆ. ಹಾಗೆ ಸ್ಪೂನ್ಸನ್ನು ಕಟ್ಟಿದ್ದಾರೆ ನೋಡಿ, ಇಷ್ಟೊಂದು ಕಟ್ಟಿದ್ದಾರೆ, ಇಷ್ಟೊಂದಿದ್ದಾವೆ. ಇಷ್ಟ ಆಯಿತು, ಕ್ವಾಲಿಟಿನೂ ಚೆನ್ನಾಗಿದೆ. ಈ ಆನ್ಲೈನ್ಗಳಲ್ಲಿ ಎಲ್ಲನೂ ಅಷ್ಟೇ ಫ್ರೆಂಡ್ಸ್, ನಾವು ಅಮೌಂಟು ಎಷ್ಟು ಜಾಸ್ತಿ ಕೊಡ್ತೀವೋ ಅಷ್ಟು ಕ್ವಾಲಿಟಿಯಾಗಿ ಬರ್ತವೆ. ಆನ್ಲೈನು ಎಲ್ಲ ಅಂದರೆ ಕೆಲವೊಂದುಗಳಲ್ಲಿ ನೋಡ್ಕೋಬೇಕು. ಈ ಫ್ಲಿಪ್ಕಾರ್ಟು, ಮೀಶೋಗಳಲ್ಲಿ, ಬೇರೆ ಆ್ಯಪ್ಗಳಲ್ಲಿ ಕೆಲವೊಂದು ಆ್ಯಪ್ಗಳಲ್ಲಿ ಎಲ್ಲನೂ ತೋರಿಸ್ತಾರಲ್ವ, ಅವುಗಳಲ್ಲಿ ಹಾಗೆ ಹ್ಯಾಡ್ಸ್ ಥರ ಬರ್ತಾ ಇರ್ತಾವಲ್ಲ, ಅವುಗಳಲ್ಲೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ. ರಿಟರ್ನ್ ಆಪ್ಷನ್ ಇರೋದನ್ನ ನೋಡಿಕೊಂಡು ತೊಗೊಳ್ಳಿ. ನೋಡಿ ಈ ಥರ ಇಟ್ಟು ನಾವು ಇದನ್ನು ಬ್ಯಾಗಲ್ಲಿ ಇಟ್ಕೊಂಡು ಹೊರಟೋಗ್ಬೋದು, ಇಲ್ಲ ಕೈಯಲ್ಲಿ ಆದರೂ ಈ ಥರ ಇಟ್ಕೋಬೋದು. ಉದ್ದನೂ ಇದೆ. ಇಷ್ಟು ಉದ್ದನೂ ಇದೆ.
ಚಿಕ್ಕದಾಗೂ ಮಾಡ್ಕೋಬೇಕು. ಇವಾಗ ಸಿಲಿಂಡ್ರನ್ನ ಮೇಲೆ ತಗೊಂಡು ಬಂದೆ ಅಲ್ವಾ ಫ್ರೆಂಡ್ಸ್. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ರಾಗಿ ಮೂಟೆ ಮತ್ತು ಭತ್ತದ ಮೂಟೆ ಎಲ್ಲನೂ ಇರ್ತಾಯಿತ್ತಲ್ವ. ಅದು ನಮ್ಮಪ್ಪ ಅವರು ಅಂದರೆ ಇವಾಗ ಯಾರಾದರೂ ಗಂಡು ಮಕ್ಕಳಿದ್ದಾಗ ಅವರೂ ಎತ್ತುತ್ತಾಯಿದ್ರು, ಗಂಡು ಮಕ್ಳು ಇಲ್ಲದೆ ಇರೋ ಟೈಮಲ್ಲೂ ನಮ್ಮ ಕೈಯಲ್ಲಿನೂ ಎತ್ತಿಸ್ತಾಯಿದ್ರು. ಅಂದರೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡ್ಕೊಂಡು ಎತ್ತೋ ಅಂಥದ್ದು, ಕೈ ಹಿಡ್ಕೊಂಡು ಕೈ ಮೇಲೆ ಹಾಕ್ಕೊಂಡು ಮೇಲ್ಗಡೆ ತಗೊಂಡು ಹೋಗೋವಂಥದ್ದು, ಆ ಥರ ಎಲ್ಲನೂ ಮಾಡಿಸ್ತಾಯಿದ್ರು. ನಮ್ಮಪ್ಪ ಅವ್ರು ಏನಂದ್ರೆ ಹೇಳ್ತಾ ಇದ್ದಿದ್ರು, ಇಲ್ಲಿ ಇರೋ ತನಕ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿರಿ, ಮತ್ತು ಗಂಡನ ಮನೆ ಯಾವ ಥರ ಸಿಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಆ ಥರ ಚೆನ್ನಾಗಿ ತಿನ್ನಿಸಿ ಸಾಕಿರೋಂಥದ್ದು. ಸ್ಟ್ರಾಂಗ್ ಮಾಡಿದ್ದಾರೆ ನಮ್ಮನ್ನು. ಬಟ್ಟೆ ಕಟ್ ಮಾಡೋಣ ನೋಡಿ ಫ್ರೆಂಡ್ಸ್. ಈ 4 ಬ್ಲೌಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಸ್ಟಿಚ್ ಮಾಡ್ತೀನಿ. ಅಂದರೆ ನೆಕ್ ಮಾತ್ರ ರೌಂಡ್, ಅಂದರೆ ಬೇರೆ ಬೇರೆ ಟೈಪ್ ಕಟ್ ಮಾಡಿದ್ದೀನಿ. ಯಾವ ಥರ ಇರುತ್ತೆ, ಸ್ಲೀವ್ಸ್ಗೆ ಎಲ್ಲ ಬಫ್ ಸ್ಲೀವ್ಸ್ ಇಟ್ಕೊಳ್ಳೋಣ ಅಂತ ಆಸೆ. ನೋಡೋಣ ಯಾವ ಥರ ಅಲ್ಲಾಗತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈ 4 ಸ್ಮೂತು ಸ್ಯಾರಿಗಳನ್ನೇ ಚೂಸ್ ಮಾಡಿದ್ದೀನಿ. ಇನ್ನು ಇವನು ಇದು ಇರಲಿ, ಇದು ಕಟ್ ಮಾಡಿದರೆ ಆಗ್ತಾಯಿತ್ತು. ಇದ್ರ ಜೊತೆದೂ ಸ್ಮೂತ್ ಸ್ಯಾರಿನೇ ಇರೋದು ಇದು. ಮತ್ತು ಇವನ್ನ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಇವು 3 ಹಾಗೆ ಇಡ್ತೀನಿ, ಇಲ್ಲ ಇದೊಂದನ್ನು ಕಟ್ ಮಾಡೋಣ ನೋಡೋಣ. ಮತ್ತು ಇವುಗಳನ್ನ ಕಟ್ ಮಾಡೋಣ. ಈ 4 ಆಗಿದ್ದಾವೆ, ಇನ್ನು ಇದೊಂದು. ಮತ್ತು ಅದಾಗಿದ್ದಾದಮೇಲೆ ಇವ್ರದ್ದು ಕಟ್ ಮಾಡಬೇಕು. ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು 3:16 ಆ ಥರ ಆಗಿದೆ. ಮತ್ತು ನೋಡೋಣ ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಳಿ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾಯಿರಿ. ಇದು ಬಂದ್ಬಿಟ್ಟು ಒಂದು ಪ್ಲೇನ್ ಲೆಕ್ಕನೇ ಬರುತ್ತೆ, ಇನ್ನೊಂದಕ್ಕೆ ಏನಾದರೂ ಡಿಸೈನ್ ಇಡಿ ಅಂತ ಹೇಳಿದ್ದಾರೆ. ಇದರಲ್ಲೇ ಬಂದ್ಬಿಟ್ಟಿದೆ ಒಂದು ಡಿಸೈನು, ಇದರಲ್ಲೇ ಇದು ಒಂದು, ಇನ್ನೊಂದು, ಇದು ಒಂದು ಇದೆ. ಕಟ್ ಮಾಡೋಣ ಇವಾಗ ಇವುಗಳನ್ನ. ನೋಡಿ ಫ್ರೆಂಡ್ಸ್, ಇನ್ನೂ ಕಟ್ ಮಾಡೋದಿತ್ತು. ಸರಿ ಅಂತ ಹೇಳ್ಬಿಟ್ಟು ಮೇಲೆ ಹೋಗಿ ಬರೋಣ ಅಂತೇಳಿ ಬಂದೆ. ನಮ್ಮ ಚಿನ್ನ ಇಲ್ಲೇ ಇತ್ತು, ಅದಕ್ಕೋಸ್ಕರ ಮೇಲೆ ಬರೋಣ ಅಂತ. ಸರಿ ಹಾಗೆ ಸ್ವಲ್ಪ ಊಟನ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನನ್ನ ಊಟ ನೋಡಿ. ಊಟ ಸ್ವಲ್ಪ ತಿಂದ್ಕೊಂಡು ಮತ್ತು ಕೆಳಗಡೆ ಬಂದು ಬಟ್ಟೆನ ಕಟ್ ಮಾಡ್ತಾ ಇದ್ದೆ. ಇನ್ನು ಕೋಳಿ ಕಡೆ ಎಲ್ಲನೂ ಅದನ್ನು ನೋಡಿಕೊಂಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸರಿ. ಮತ್ತು ಇನ್ನು ಯಾರೋ ಐಬ್ರೋಗೆ ಬಂದರು. ಅವರು ಬಂದ್ಬಿಟ್ಟು ಇಲ್ಲಿ ನನಗೆ ಬಟ್ಟೆನೂ ಕೊಟ್ಟಿದ್ದಾರೆ ಸ್ಟಿಚ್ಚಿಂಗ್ಗೆ ಅಂತ ಹೇಳ್ಬಿಟ್ಟು, ಹಾಗೆ ಐಬ್ರೋನು ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ. ಬಟ್ಟೆ ಏನಾದರೂ ರೆಡಿ ಆಗಿದ್ರೆ ತೊಗೊಂಡು ಹೋಗೋಣ, ಇಲ್ಲ ಅಂದರೆ ಐಬ್ರೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಐಬ್ರೋನ ಮಾಡ್ತಾಯಿದ್ದೀನಿ. ಹೇಳ್ದೆ ಅಲ್ಲ ಫ್ರೆಂಡ್ಸ್, ಅದೊಂಥರ ಖುಷಿ. ಈ ನಡುವೆ ಮೊನ್ನೆ ಊರಿಗೆ ಹೊರ್ಟೋಗಿದ್ದೆ ಅಲ್ವಾ, ಅವಾಗೆಲ್ಲನೂ ತುಂಬ ಜನ ಕೇಳಿ ವಾಪಸ್ ಹೋದ್ರು. ಅಯ್ಯೋ ನೀನು ಇರಲಿಲ್ಲ ಅಮ್ಮ ವಾಪಸ್ ಹೋದ್ವಿ, ನೀನು ಇರಲಿಲ್ಲ ವಾಪಸ್ ಹೋದ್ವಿ ಅಂತ ಹೇಳಿ ಇದು ಮಾಡ್ತಾರೆ. ಮತ್ತು ಬಂದು ಎಲ್ಲಿಗೂ ಹೋಗಲಿಲ್ಲ, ನಿನ್ನ ಹತ್ರನೇ ಬಂದ್ವಿ ಅಂತ ಹೇಳ್ತಾರೆ. ಕೆಲವೊಬ್ಬರೆಲ್ಲನೂ ನಮ್ಮದು ಮನೆ ಬಂದ್ಬಿಟ್ಟು ಕಡೆಯಲ್ಲಿರೋದು, ಬಸ್ ಸ್ಟ್ಯಾಂಡಿನಿಂದ ಸ್ವಲ್ಪ ದೂರ ಬರಬೇಕು. ಅಲ್ಲಿಂದ ಇಲ್ಲಿವರೆಗೂ ಬಂದ್ವಿ, ನೀನು ಬಸ್ ಸ್ಟ್ಯಾಂಡಲ್ಲಿ ಇಟ್ಕೋಬಾರ್ದ ಅಂತ ಎಲ್ಲ ಹೇಳ್ತಾರೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಆ ಥರ ಎಲ್ಲನೂ ಇಟ್ಕೊಂಡ್ರೆ, ನಾವು ಮನೆಯಲ್ಲಿ ಇದ್ದರೆ ಎನಿ ಟೈಮ್ ಇರ್ತೀವಿ. ಅದರಿಂದನೇ ಅರ್ಧ ಯಾವಾಗಂದರೆ ಅವಾಗ ಬರ್ತಾಯಿರ್ತಾರೆ. ಈ ಹಬ್ಬದ ಟೈಮು, ಈ ಮದುವೆ ಸೀಸನ್ನು, ಈ ಥರ ಎಲ್ಲನೂ 9:30 ಆ ಥರ ಎಲ್ಲನೂ ಬರ್ತಾಯಿರ್ತಾರೆ. ಅಷ್ಟೇ ಅಲ್ವಾ ಫ್ರೆಂಡ್ಸ್, ನಮ್ಮ ಕೆಲಸ ಚೆನ್ನಾಗಿದ್ದರೆ ಎಲ್ಲೇ ಇದ್ರೂ ಹುಡುಕೊಂಡು ಬರ್ತಾರೆ, ಅಷ್ಟೇ ಅಲ್ವಾ. ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲೇ ಮಾಡಿಸ್ಕೊಂಡ್ಬಿಟ್ಮೇಲೂ ಮತ್ತೆ ಆದ್ರೂ ನೆಕ್ಸ್ಟ್ ಟೈಮ್ಗಾದ್ರೂ ನನ್ನ ಹತ್ರನೇ ಬರ್ತಾರೆ. ಅದೊಂಥರ ಖುಷಿ ನನಗೆ. ಅದಕ್ಕೋಸ್ಕರನೇ ಅಂದರೆ ಅವರೆಲ್ಲ ಸ್ವಲ್ಪ ಎಲ್ಲನೂ ಜಾಸ್ತಿನೇ ತೊಗೊತಾರೆ, ಆದರೆ ನಾನು ಮಾತ್ರ ನನಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟೇ ತೊಗೊತಾ ಇರೋದು. ಒಂದು ರೇಟ್ ಫಿಕ್ಸು, ಮತ್ತು ಅದಕ್ಕಿಂತ ಕಡಿಮೆ ಅಂತಂದರೆ ಆಗೋದಿಲ್ಲ. ಆ ಥರ ಮಾಡಿಕೊಂಡು ತಗೊಳ್ಳೋ ಅಂಥದ್ದು. ಕೆಲವರೆಲ್ಲ ಹೇಳ್ತಾರೆ, ನೀವು ಬಸ್ ಸ್ಟ್ಯಾಂಡಲ್ಲಿ ಇಟ್ಕೊಂಬಿಡು, ಇಲ್ಲಿಗೆ ಬರೋದು ದೂರ, ಹಾಗೆ ನಿನಗೆ ವ್ಯಾಪಾರನೂ ಚೆನ್ನಾಗಾಗತ್ತೆ ಅಂತ ಎಲ್ಲ ಹೇಳ್ತಾರೆ.
ಇವಾಗ ನಾನು ಇಲ್ಲಿ ನಮ್ಮ ಮನೆ ಹತ್ರ ಇಟ್ಕೊಂಡಿರೋದಕ್ಕೇ ಇಲ್ಲಿ ಸಿಟಿ ಅಲ್ವಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಒಂಥರ ಹಳ್ಳಿ ಥರನೇ ಅಂತ ಅಂದ್ಕೊಳ್ಳಿ. ಯಾವಾಗೋ ಸೀಸನ್ ಅಲ್ಲಿ ಮಾತ್ರನೇ ಪಾರ್ಲರ್ಗಿಲ್ಲಿ ಕೆಲಸ ಇರೋವಂಥದ್ದು. ಯಾವಾಗಲೂ ಒಂದು ಟೈಮು ಐಬ್ರೋ ಮಾಡಿಸ್ಕೊತಾರೆ, ಇದು ಮಾಡ್ತಾರೆ. ಇಲ್ಲ ಮದುವೆ ಸೀಸನ್ನು ಮತ್ತು ಹಬ್ಬದ ಸೀಸನ್ನು ಈ ಥರ ಎಲ್ಲನೂ ಐಬ್ರೋಗಳಿಗೆ ಬರ್ತಾರೆ. ಕೆಲವೊಬ್ಬರು ಫೇಶಿಯಲ್ಲು ಆ ಥರ ಎಲ್ಲನೂ ಬರ್ತಾರೆ. ಆ ಥರ ಇರೋವಂಥದ್ದು. ಇನ್ನು ಎನಿ ಟೈಮು ಬಟ್ಟೆ ಇರುತ್ತೆ ಸ್ಟಿಚಿಂಗ್ಗೆ. ನಾವು ಬಟ್ಟೆ ಮನೆಯಲ್ಲಾದರೆ ನಾನು 3 ಗಂಟೆ 2 ಗಂಟೆವರೆಗೂ ಸ್ಟಿಚ್ ಮಾಡಿಕೊಂಡು ನೈಟಲ್ಲಿ ಇರ್ತೀನಲ್ವ. ಅದೇ ಬಸ್ ಸ್ಟ್ಯಾಂಡಲ್ಲಿದ್ದರೆ ಆ ಥರ ಕೆಲಸ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನಾನು ಇಲ್ಲಿ ಇಷ್ಟು ದೂರ ಇದ್ಕೊಂಡು ಇಲ್ಲಿ ಇದ್ಕೊಂಡೇ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ನೈಟೆಲ್ಲನೂ ನಿದ್ದೆ ಬಿಟ್ಟು ಎಲ್ಲನೂ ಮಾಡಬೇಕಾಗತ್ತೆ, ಬಟ್ಟೆ ಸ್ಟಿಚಿಂಗ್ ಮಾಡಬೇಕಾಗತ್ತೆ, ಆ ಥರ ಎಲ್ಲನೂ ಇರುತ್ತೆ. ಇನ್ನು ಬಸ್ ಸ್ಟ್ಯಾಂಡಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ನನಗೆ, ನನ್ನ ಇದಕ್ಕೆ ಇಷ್ಟೇ ಸಾಕು, ಇಲ್ಲೇ ಬರ್ತಾರಲ್ಲ ಅಂತ ಹೇಳೋವಂಥದ್ದು. ಇಲ್ಲಿ ಬಂದ್ಬಿಟ್ಟು ಇನ್ನೇನು ನನಗೆ ಪಾರ್ಲರ್ ಒಂದೇ ಅಂತಲೇ ಅಲ್ಲ, ಅದು ಬಂದ್ಬಿಟ್ಟು ಯಾವಾಗಲೂ ಐಬ್ರೋಗೆ ಬರ್ತಾರೆ ಸೀಸನ್ನಾಗೆ, ಇಲ್ಲಾಂದರೆ 2 ಮಂತ್ಸ್ಗೆ 3 ಮಂತ್ಸ್ಗೆ ಆ ಥರ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅದು ಒಂದು 30 ರುಪೀಸ್ ತೊಗೊತೀನಿ ಐಬ್ರೋಗೆ ಅಂತ ಹೇಳ್ಬಿಟ್ಟು. ಇನ್ನು ಫೇಶಿಯಲ್ಲು ನಾರ್ಮಲು ಮೀಡಿಯಮಾಗೇ ಅದನ್ನು ತಗೊಳ್ಳೋವಂಥದ್ದು ಆ ಥರ ಇರುತ್ತೆ. ಇನ್ನು ಯಾವಾಗಲೂ ನನಗೆ ಬಟ್ಟೆ ಸ್ಟಿಚಿಂಗ್ಗೆ ಅಂತ ಹೇಳ್ಬಿಟ್ಟೆ ಬರೋದು. ಇನ್ನು ಲೇಡೀಸು ಅಂತ ಹೇಳ್ಬಿಟ್ಟು ಲೇಡೀಸ್ ಹತ್ರ ಲೇಡೀಸೇ ಬಂದರೆ ಈ ಥರ ಅಲ್ಲ ಆ ಥರ ಹೊಲಿಬೋದು, ಇಲ್ಲ ಇಲ್ಲೇ ಹಾಕ್ಕೊಂಡು ನೋಡಿ ಎಲ್ಲನೂ ಇದು ಮಾಡಿ ಎಲ್ಲ ಹೋಗ್ಬೋದು. ಸುಮಾರು ಟೈಲರ್ಸ್ಗಳೆಲ್ಲ ಇದ್ದಾರೆ, ಅಂದರೆ ಜೆಂಟ್ಸ್ ಟೈಲರ್ಸು ಇದ್ದಾರೆ, ಲೇಡೀಸ್ ಟೈಲರ್ಸು ಇದ್ದಾರೆ. ಕೆಲವೊಬ್ಬರು ಜೆಂಟ್ಸ್ ಟೈಲರ್ಸು ಇದ್ದಾರೆ. ಆದ್ರೂ ಇಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಅದೊಂಥರ ಅದೇ ಹೇಳೋದು, ಯಾವುದೇ ಕೆಲಸ ಆಗಲಿ ನಾವು ನೀಟಾಗಿ ನಮ್ಮ ಕೆಲಸ ನಾವು ಕೆಲಸನ ಚೆನ್ನಾಗಿ ಮಾಡಿದ್ರೆ ಬರ್ತಾರೆ ಅಂತ ಹೇಳಿ ಅಂದರೆ ಅವರ ಅಮೌಂಟ್ ಕೊಡೋದೆಲ್ಲ ಹೆಚ್ಚು, ನಮಗೆ ನಮ್ಮ ಕೆಲಸ ಯಾವ ಥರ ಇದೆ ಏನು ಹೇಗೆ ಅಂತೇಳ್ಬಿಟ್ಟು ಅದು. ಇವಾಗ ನಾನು ಬ್ಲೌಸ್ ಡಿಸೈನ್ಸು ಈ ಥರ ಎಲ್ಲನೂ ಸ್ಟಿಚ್ ಮಾಡ್ತೀನಲ್ವ, ಮಾಡಿದ್ರೆ ಏನೋ ಹಂಗೆ ಹೊಲ್ದು ಕೊಟ್ಬಿಟ್ರೆ ಅವರು ಅಮೌಂಟ್ ಕೊಟ್ಬಿಡ್ತಾರೆ ಬಿಡು ಅಂತ ಹೇಳಿ ಅನ್ನೋದಲ್ಲ. ನಾನು ಮಾಡಿರೋ ಕೆಲಸ ನನಗೇನೆ ಇಷ್ಟ ಆಗಬೇಕು. ಬ್ಲೌಸ್ ಆಗಲಿ ಏನೇ ಆಗಲಿ ಇಷ್ಟ ಆಗೋ ಥರ ಹೊಲಿಬೇಕಾಗತ್ತೆ. ಆವಾಗಲೇ ಅವ್ರಿಗೂ ಇಷ್ಟ ಆಗುತ್ತೆ. ಇಷ್ಟಪಟ್ಟು ಅವರು ಎಷ್ಟೇ ದೂರ ಇದ್ರೂ ಹುಡುಕೊಂಡು ಬರ್ತಾರಲ್ವ, ಆ ಥರ. ಐಬ್ರೋಸೂ ಅಷ್ಟೇ, ಕೆಲವೊಬ್ಬರು ಕಿರಿಕ್ ಮಾಡೋರು ಇರ್ತಾರೆ, ಅದು ನಮ್ಮಷ್ಟಕ್ಕೆ ನಾವು ಮಾಡಿಬಿಟ್ರೆ ನೀಟಾಗಿ ಬರುತ್ತೆ. ಕೆಲವೊಬ್ಬರು ಇದು ತೆಗಿ ಅದು ತೆಗಿ ಮೊದಲೇ ಅದಾಗೆ ಅಂದರೆ ನಾವು ಮಾಡಿ ತೋರಿಸ್ತೀವಿ ನೋಡಿ ಈ ಥರ ಇದೆ ಓಕೆನಾ ಅಂತ ಹೇಳ್ಬಿಟ್ಟು, ಅವರು ಮತ್ತು ಇಲ್ಲಿ ತೆಗಿ ಅಲ್ಲಿ ತೆಗಿ ಅದು ಮಾಡು ಇದು ಮಾಡು ಅಂತ ಹೇಳ್ತಾರಲ್ವ, ಆವಾಗ ಅದೇ ಬೇರೆ ಥರನೇ ಬರುತ್ತೆ. ಹಾಳಾಗೋಯ್ತು ಅದು ಇದು ಅಂತ ಹೇಳ್ತಾರೆ. ಎಲ್ಲಿಗಾದರೂ ನೀವು ಪಾರ್ಲರ್ಗೆ ಹೋದರೆ ಅವ್ರ ಇಷ್ಟಕ್ಕೆ ಬಿಟ್ಬಿಡಿ. ನೀವು ಈ ಥರನೇ ಇರಬೇಕು ಆ ಥರ ಇರಬೇಕು ಅದು ತೆಗಿರಿ ಅಂತ ಹೇಳಿದ್ರೆ ಅದು ಅಂದರೆ ಅವರು ಮಾಡೋರಿಗೆ ಗೊತ್ತಿರತ್ತೆ ಎಲ್ಲಿ ಯಾವ ಥರ ತೆಗೆದ್ರೆ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ಟು ಮಾಡಿಸ್ಕೊಳ್ಳೋರು ಐಬ್ರೋ ಮಾಡಿಸ್ಕೊಳ್ಳೋರು ಆ ಥರ ಈ ಥರ ಅಂತ ಹೇಳಿದ್ರೆ ಅದು ನಾವು ಮುಂದ್ಗಡೆ ನೋಡೋ ಥರ ಅಲ್ಲಿ ಇರೋದಿಲ್ಲ, ಅದು ಬೇರೆ ಥರ ಇರುತ್ತೆ. ಆ ಥರ ನೀವು ಕೆಲವೊಬ್ಬರು ಮಾಡೋದಿಲ್ಲ ಅಂತ ಅಲ್ಲ, ಮಾಡೋವ್ರಿಗೂ ಈ ಥರ ಇದು ಮಾಡ್ತಾರೆ. ಆ ಥರವ್ರಿಗೆ ನಾನು ಹೇಳ್ತಾ ಇರೋವಂಥದ್ದು. ಇನ್ನು ಅವರು ಹಾಗೇ ಸ್ವಲ್ಪ ಫ್ರೀಯಾಗಿ ಅಂದರೆ ತುಂಬ ವರ್ಷಗಳಿಂದ ಬರ್ತಾರೆ, ಬಟ್ಟೆ ಸ್ಟಿಚಿಂಗು ಇಲ್ಲೇ ಕೊಡ್ತಾರೆ, ಹೀಗೆ ಐಬ್ರೋಗೂ ಬರ್ತಾರೆ. ಅದಕ್ಕೆ ಹಾಗೆ ಅದೊಂದು ಇದೊಂದು ಎಲ್ಲನೂ ಮಾತಾಡ್ಕೊತ ಇದ್ವಿ. ಅವರೂ ಇನ್ನು ನೈನ್ ಪಾಲಿಶು ಇನ್ನು ಓಲೆಗಳಂತೆ ಅದು ಇದು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಯಾವುದಾದ್ರೂ ಇಷ್ಟ ಆಗುತ್ತಾ ಏನು ಹೇಗೆ ತಗೊಳ್ಳೋಕೆ ಅಂತ ಹೇಳ್ಬಿಟ್ಟು. ಯಾರು ರೋಡಲ್ಲಿ ಸೌಂಡ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಚಿನ್ನ ಸೌಂಡ್ ಮಾಡ್ತಾಯಿದೆ. ಇನ್ನು ಆ ಕಡೆನೂ ಒಬ್ಬರು ಇದ್ದರು ಸೋಫಾ ಮೇಲೆ ಕೂತ್ಕೊಂಡು, ಇವರು ಮಗಳು ಆ ಕಡೆ ಇರೋದು ತಾಯಿ, ಅವ್ರದ್ದನ್ನು ಅಷ್ಟೇ ಬಟ್ಟೆ ಕೊಟ್ಟಿದ್ದರು. ಹಾಗೆ ಇಬ್ಬರೂ ಜೊತೆಯಲ್ಲಿ ಬಂದಿದ್ದರು. ಹಾಗೆ ಅದೊಂದು ಇದೊಂದು ನೋಡ್ತಾ ಈ ಥರ ಮಾತಾಡ್ಕೊತ ಇದ್ದರು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಈ ಥರ ಇರುತ್ತೆ. ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಈ ಥರ ಇಷ್ಟೊಂದು ಕೆಲಸಗಳು ಮಾಡ್ತಾರೆ ಅಲ್ವಾ, ಏನು ಅಮೌಂಟ್ ಇನ್ನೇನು ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳಿ ಅಂದ್ಕೋಬೋದು. ಆದರೆ ನನಗೆ ಅನಿಸೋ ಪ್ರಕಾರ ನನಗೆ ಕೆಲಸ ಜಾಸ್ತಿ ಇದೆ, ಅಲ್ಲಿ ಉಪಯೋಗ ಮಾತ್ರ ಕಡಿಮೆ ಇದೆ ನನಗೆ. ಆ ಥರ ಅದೇ ಹೇಳ್ತೀನಲ್ಲ, ನಾನು ಇಷ್ಟಪಟ್ಟು ಚೆನ್ನಾಗಿ ಹೊಲಿಬೇಕು ಆಗಿರಬೇಕು ಹೀಗಿರಬೇಕು ಅಂತ ಹೇಳಿ ನಾನು ಮಾಡೋ ಕೆಲಸ ಕರೆಕ್ಟಾಗಿರಬೇಕು.
ಮಾಡಬೇಕು. ಅಂದರೆ ನಾನು ಬಟ್ಟೆ ಸ್ಟಿಚಿಂಗು, ಐಬ್ರೋ ಇದೆ ಅಂತಲೇ ಅಲ್ಲ, ಮನೆ ಕೆಲಸಗಳಲ್ಲಿ ಏನೇ ಕೆಲಸ ಆದರೂ ಆಗಲಿ, ನಾನು ಮಾಡೋ ಅಂಥ ಕೆಲಸ ಅದು ನಾನು ಪರ್ಫೆಕ್ಟಾಗಿ ಮಾಡಿ ಮುಗಿಸ್ಬೇಕು. ಅದು ಬೇರೆಯವ್ರು ಹೇಳಿಲ್ಲ, ಇಲ್ಲ ಅವ್ರಿಗೆ ಈ ಥರ ಇದ್ದಾರೆ, ನಾನು ಆ ಥರ ಮಾಡಬಾರ್ದು, ಅದು ಇದು ಅಂತ ಏನಿಲ್ಲ. ನನ್ನ ಕೆಲಸ ನಾನು ಪರ್ಫೆಕ್ಟಾಗಿ ಮಾಡಿಬಿಟ್ರೆ ಮತ್ತೆ ಅದನ್ನ ಹೆಸರಿಟ್ಟು ಯಾರೂ ಕೇಳೋರು ಇರೋದಿಲ್ವಲ್ಲ. ಅಂದರೆ ನಾವು ಮಾಡದೇ ಇದ್ದರೆ ಅದೇ ಅವ್ರಿಗೆ ಒಂದು ಇದಾಗತ್ತೆ, ನೀನು ಅದು ಮಾಡಲಿಲ್ಲ ಅದಕ್ಕೆ ನಾನು ಈ ಥರ ಮಾಡಿದೆ ಅನ್ನೋ ಒಂದು ಇದು ಬರುತ್ತೆ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಚಿನ್ನ ಜಗತ್ತೆ. ಯಾರು ಚಿನ್ನ? ಯಾರು? ಹೋಗೋ ಹೋಗು ನೀನು. ಎಲ್ಲಿ ಎಲ್ಲಿ? ಇಲ್ಲೊಂದು 2 ನಾಯಿಗಳಿದ್ದಾವೆ. ಸುಮ್ಮನೆ ನಮ್ಮ ಚಿನ್ನ ಜೊತೆ ಕಾಲು ಕರ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ನನಗೆ ದೂರ ಹೇಳ್ತಾ ಇದೆ, ನೋಡು ಬಾ ಹೋಗೋಣ ಜಗಳಕ್ಕೆ ಅಂತ ನನ್ನನ್ನು ಕರಿತಾ ಇದೆ. ಮಾತಾಡ್ತಾ ಇದ್ರೆ ಅದಕ್ಕೆಲ್ಲ ಆನ್ಸರ್ ಕೊಡ್ತಾ ಇದೆ. ನೋಡಿ ಏನು ಮಾಡ್ತದು ನೋಡಿ ಫ್ರೆಂಡ್ಸ್. ಇದು ಮಗು ಒಂದ್ಸಲಿ ಮಕ್ಕಳು ಮಾಡಿ ಅವೆಲ್ಲ ಓದ್ವು. ಇದು ಮತ್ತೆ ಮೊಟ್ಟೆ ಇಕ್ಕಿದೆ, ಆದ್ರೂ ನೋಡಿ ಅದನ್ನು ಮಾತ್ರ ಬಿಡ್ದಿರ ಇಟ್ಕೊಂಡಿದೆ. ನಮ್ಮ ಮನೆಯಲ್ಲಿ ಕೋಳಿಗಳಿಗೆ ತಾಯಿ ಅಂದ್ರೇ ಅಷ್ಟೇ ಅಲ್ವಾ ಫ್ರೆಂಡ್ಸ್. ಎಲ್ಲನೂ ಪ್ರಾಣಿಗಳಿಗೆ ಆ ಥರ ಇರೋದಿಲ್ಲ, ಅವರು ಬೇರೆ ಮಗು ಆದರೆ ಬಿಟ್ಬಿಡ್ತಾರೆ ಅಂತ ಇದ್ರು. ನೋಡಿ ಇವಾಗ ಕೋಳಿಗಳು ಅಂದರೆ ಮೊಟ್ಟೆ ಇಕ್ಕಿದ ತಕ್ಷಣ, ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಬೇರೆ ಮರಿಗಳನ್ನ, ಈ ದೊಡ್ಡ ಮರಿಗಳಿರುತ್ತಲ್ವ ಅವುಗಳನ್ನ ಓಡಿಸ್ಬಿಡ್ತವೆ ಕಚ್ಚಿ. ಆದರೆ ನೋಡಿ ಇದು ಇವಾಗ ಮರಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಆಗಬೇಕು ಅಂತೇಳಿ ಕೂತ್ಕೊಂಡಿರೋದು. ಆದ್ರೂ ಅದನ್ನು ಬಿಡ್ದಿರ ಅದನ್ನು ಹಿಡ್ಕೊಂಡು ಕೂತ್ಕೊಂಡಿದೆ. ಇದಕ್ಕೆ ಪಾಪ ಹೊಂದ್ಕೊಂಡಿಲ್ಲ ಫ್ರೆಂಡ್ಸ್. ಚಿಕ್ಕದು ಸಾಯಂಕಾಲ ಆಗ್ತಾ ಇದೆಯಲ್ಲ, ಅದಕ್ಕೆ ಕೋಳಿಗಳಿಗೋಸ್ಕರ ಕ್ರೇಟ್ ಎಲ್ಲನೂ ಇಟ್ಬಿಟ್ರೆ ಅವು ಒಂದೊಂದಾಗಿ ಬಂದು ಕೂತ್ಕೊತವೆ. ನೋಡಿ ಇನ್ನು ಈ ಥರ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಬೇರೆಯವರು ಕೇಳೋ ಅವಶ್ಯಕತೆಯೂ ಇರೋದಿಲ್ಲ. ನಾವು ಕರೆಕ್ಟಾಗಿದ್ದರೆ ಮತ್ತೆ ಬೇಕಾದರೆ ಬೇರೆಯವ್ರನ್ನ ಕ್ವಶನ್ ಮಾಡ್ಬೋದು. ಇವಾಗ ನಾವೇ ಸರಿ ಇಲ್ಲದೆ ಇದ್ದರೆ ನಾವು ಬೇರೆಯವ್ರನ್ನ ಕ್ವಶನ್ ಮಾಡೋ ಇದು ಎಲ್ಲಿ ಬರುತ್ತಲ್ವ. ಆ ಥರ ಏನೇ ಆಗಲಿ ನನ್ನ ಕೆಲಸನ ನಾನು ನೀಟಾಗಿ ಮಾಡಿಕೊಂಡು ಹೋಗ್ತೀನಿ. ಮತ್ತು ಇನ್ನು ಕೆಲವರು ಇರ್ತಾರೆ ಅದರಲ್ಲಿನೂ ಹೆಸರು ಇಡೋವರು, ಇಲ್ಲ ಎಲ್ಲನೂ ಪರ್ಫೆಕ್ಟಾಗಿದ್ರೂ ಏನನ್ನ ಇದು ಮಾಡಿ ಜಗಳ ತೆಗಿಯೋಣ ಅನ್ನೋರು ಇರ್ತಾರೆ. ಆ ಥರ ಇರೋವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಕೊಡಬೇಕಾಗಿರೋ ಆನ್ಸರ್ ಕೊಟ್ಟರೆ ಅವರೇನೇ ಸುಮ್ಮನೆ ಇರ್ತಾರೆ. ಈ ಥರ ಏನೇ ಕೆಲಸ ಆಗಲಿ ನಾವು ಚಿಕ್ಕವರಿಂದಾಗಿಂದನೂ ಅಷ್ಟೇ, ಅವ್ರವ್ರ ಕೆಲಸ ಅವರು ಇದೇ ಟೈಮ್ಗೆ ಅವ್ರ ಕೆಲಸಕ್ಕೆ ಅವರು ಮಾಡಿಕೊಂಡು ಹೋಗ್ಬಿಡ್ಬೇಕು. ಪದೇ ಪದೇ ಈ ಕೆಲಸ ಮಾಡು ಅಂತ ಹೇಳಿಸ್ಕೊಂತ ಆ ಥರ ಏನೂ ಇರ್ತಾ ಇರಲಿಲ್ಲ. ಇವಾಗ ಸಿಲಿಂಡ್ರ್ ಎಲ್ಲನೂ ತೊಗೊಂಡು ಹೋಗಿದೆ ಅಲ್ವಾ. ನಾನಾದರೂ ಈ ಥರ ಎತ್ಕೊಂಡು ಹೋದೆ. ನಮ್ಮ ಅಕ್ಕ ದೊಡ್ಡಕ್ಕ ಇದ್ದಾರೆ, ಅವರಾದರೂ ಬಸ್ ಸ್ಟ್ಯಾಂಡಿಂದ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಮನೆ ತನಕ ಹೊತ್ಕೊಂಡು ಹೊರ್ಟೋಗ್ತಾರಂತೆ. ಆ ಥರ ಎಲ್ಲನೂ ನಾವು ಎಷ್ಟೇ ಇದಾಗಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗಬೇಕು. ಆದರೆ ಸ್ವಲ್ಪ ಬಂಧಗಳಿಗೆ ಅಂದರೆ ಸ್ವಲ್ಪ ತುಂಬಾ ಜಾಸ್ತಿ ಬೆಲೆ ಕೊಡ್ತೀವಿ. ಅದಕ್ಕೆ ಅವರು ರಿಟರ್ನ್ ಏನಾದರೂ ಮಾಡಿದ್ರೆ ತುಂಬಾ ಅರ್ಥ ಆಗುತ್ತೆ. ಅಷ್ಟೇ ದೂರ ಬೀಳ್ತಾ ಇದೆ. ಹನಿ ನೋಡಿ ಎಲ್ಲಿ ಕಾತ್ಕೊಂಡಿದ್ದಾರೆ. ನಮ್ಮ ಮೇಲ್ಗಡೆ ಹೋಗೋಣ. ನಮ್ಮ ಚಿನ್ನ ಫಸ್ಟ್ ಓಡಿ ಹೊರಟೋಯ್ತು. ನನಗಿಂತ ಫಸ್ಟ್ ಓಡಿ ಬಂದರೆ ಬಾಗಿಲು ತೆಗಿಬೇಕಾಗಿರೋದು ನಾನೇ ಅಲ್ವ ಚಿನ್ನ. ನಮ್ಮೂರಿನ ಬೆಟ್ಟ ಕಾಣಿಸ್ತಾ ಇಲ್ಲ. ಬೆಳಗ್ಗೆಯಿಂದ ಮುಚ್ಕೊಂಡಿತ್ತಲ್ವ ಮೋಡ, ಇವಾಗ ಹನಿ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಫ್ರೆಂಡ್ಸ್, ಇನ್ನು ಮಕ್ಕಳು ಒಬ್ಬೊಬ್ಬರಾಗಿ ಬಂದರು. ಇನ್ನು ಅವ್ರಿಗೂ ಬಂದಮೇಲೆ ಇನ್ನು ಬೆಳಗ್ಗೆ ಎಲ್ಲ ತಿಂದು ಹೋಗಿರೋಂಥದ್ದಲ್ವ, ಇನ್ನು ಅವ್ರಿಗೂ ಏನಾದರೂ ಊಟ ಅದು ಇದನ್ನೆಲ್ಲ ರೆಡಿ ಮಾಡಿ, ಮತ್ತು ಹಾಲೆಲ್ಲ ಹಾಕ್ಸ್ಕೊಂಬರ್ತಾನೆ, ಅದನ್ನು ಕಾಫಿ ಏನಾದರೂ ಮಾಡಿಕೊಟ್ಟು ಈ ಥರ ಎಲ್ಲ ಆಗ್ತಾ ಇದೆ.
ಹಾಗೆ ಇಲ್ಲಿ ಅಡುಗೆ ಕೆಲಸನೂ ಆಯಿತು. ಹಸಿ ಅಲಸಂದೆ ಸಾಂಬಾರಿಗೆ ನಾನು ಮುದ್ದೆ ರೈಸು ಆ ಥರ ಎಲ್ಲನೂ ಮಾಡಿದ್ದೆ. ಇನ್ನು ನನ್ನ ದೊಡ್ಡ ಮಗ ಬಂದ ತಕ್ಷಣ ಬೆಳಗ್ಗೆ ಬಿಸಿಬೇಳೆಭಾತ್ ಮಾಡಿದ್ದೆ ಅಲ್ವಾ, ಅದನ್ನು ತಿಂದ. ನೋಡಿ ಫ್ರೆಂಡ್ಸ್, ವಯಸ್ಸವ್ರು ಕೊಡ್ತಾ ಇದ್ರೇ ಏನಾದರೂ ಒಂದು ನಮ್ಮ ಚಿನ್ನ ಹುಡ್ಕೊಂಡು ಜಗಳ ಕೀಳೋಕ್ಕೆ ಅಂತೇಳಿ ಬಂದಿದ್ದಾವೆ. ಅದಕ್ಕೆ ಏನೋ ಸೌಂಡ್ ಮಾಡ್ತಾಯಿದ್ದೆ. ಸರಿ, ಅದನ್ನೆಲ್ಲ ಸಮಾಧಾನ ಮಾಡಿಬಿಟ್ಟು ಇವಾಗ ಮತ್ತೆ ವಯಸ್ಸವ್ರು ಕೊಡ್ತಾಯಿದ್ದೀನಿ. ಈ ಥರ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಅದೇ ಹೇಳ್ದಲ್ವ, ನನ್ನ ಮಗ ಸಾಯಂಕಾಲ ಬಂದು ಬಿಸಿಬೇಳೆಭಾತು ಸ್ವಲ್ಪ ಮ್ಯಾಗಿ ಇತ್ತು, ಅದನ್ನು ತಿಂದ. ಇನ್ನು ಚಿಕ್ಕ ಮಗನಿಗೆ ಚಿಕನ್ ಸಾಂಬಾರು ಸ್ವಲ್ಪ ಇತ್ತು, ಅದೂ ರೈಸು ಅವನು ಬಂದು ತಿಂದ. ಸರಿ ಅಂತೇಳ್ಬಿಟ್ಟು ಮತ್ತು ಕಾಫಿ ಅಂದರೆ ಹಾಲು ತೊಗೊಂಬಂದಿದ್ದ, ಅದಕ್ಕೆ ಕಾಫಿ ಎಲ್ಲನೂ ಮಾಡಿ ಅದೂ ಸ್ವಲ್ಪ ಎಲ್ಲನೂ ಆ ಥರ ಎಲ್ಲ ಆಗ್ತಾಯಿತ್ತು. ಮತ್ತು ಒಂದೊಂದು ಪಾತ್ರೆನೇ ಬಿದ್ದಿರೋದೂ ವಾಶ್ ಮಾಡ್ಕೊಂಬಿಡೋಣ ಮತ್ತೆ ಅಂದರೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆ ಹಾಗೆ ವಾಶ್ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಇದ್ದರು ಇಷ್ಟು ದಿನಾನು, ಅವರಿದ್ದಾಗ ಎಲ್ಲನೂ ಮಾಡ್ಕೊಂಬಿಡ್ತಾಯಿದ್ರು. ಇವಾಗ ನನಗೆ ಕಷ್ಟ ಆಗ್ತಾಯಿದೆ, ಏನು ಮಾಡೋದು. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡು. ಬಾಯ್, ಟೇಕ್ ಕೇರ್. ಮತ್ತೊಂದು ವಿಡಿಯೋದಲ್ಲಿ